ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸಯ್ಯಾರ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಕಲೆಕ್ಷನ್ ಏನು, ಬಜೆಟ್ ಏನು, ಹಾಗೆಯೇ ಡೈರೆಕ್ಟರ್ ಹೆಸರು, ಪ್ರೊಡ್ಯೂಸರ್ ಹೆಸರು, ಹಾಗೆಯೇ ಮೂವಿಯ ಸ್ಟೋರಿ, ಹಾಗೆಯೇ ಮೂವಿಗೆ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ 576 ಕೋಟಿ ಕಲೆಕ್ಷನ್ನ ಮಾಡಿದೆ. ಬಜೆಟ್ ನೋಡಿದರೆ 45 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಹಿಂದಿ ಆಗಿದೆ, ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಬಂದು 156 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಬಿಡುಗಡೆಯಾಗಿದ್ದ ದಿನಾಂಕ ಜುಲೈ 18, 2025ರಲ್ಲಿ ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಮೋಹಿತ್ ಸನ್, ಪ್ರೊಡ್ಯೂಸರ್ ಬೈ ಅಕ್ಷಯ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ಅನನ್ಯ ಪಾಂಡ್ಯ, ಅನಿತಾ ಪಾಡ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಹಿಂದಿಯಲ್ಲಿ ಅಂತೂ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಸಯ್ಯಾರ ಮೂವಿಯಲ್ಲಿ ಇದೊಂದು ಲವ್ ಸ್ಟೋರಿ ಸಿನಿಮಾ ಅಂತಲೂ ಕೂಡ ಹೇಳಬಹುದು, ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಒಂದು ಲವ್ ಸ್ಟೋರಿಯಲ್ಲಿ ಯಾವ ರೀತಿ ಒಂದು ಬ್ರೇಕಪ್ಪನ್ನು ಆದಮೇಲೆ ಮತ್ತು ಅವರ ಒಂದು ಡ್ರೀಮ್ ಬಗ್ಗೆ ಎಲ್ಲ ಓದ್ತಿರುವಾಗ ಏನೇನೆಲ್ಲ ತೊಂದರೆಗಳು ಉಂಟಾಗ್ತವೆ ಮತ್ತು ಅವರ ಒಂದು ಒಂದಾಗ್ತಾರೆ ಇಲ್ವಾ ಅನ್ನೋದನ್ನೇ ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಸಾಂಗ್ ಅಂತೂ ಹಿಂದಿಯಲ್ಲಿ ಸೂಪರ್ ಹಿಟ್ ಆಗಿದೆ ಅಂತಲೇ ಹೇಳಬಹುದು. ಆಡಿಯನ್ಸ್ಗಳು ಕೂಡ ಈ ಮೂವಿಗೆ ತುಂಬ ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ, ಹೆಚ್ಚಿನ ರಿವ್ಯೂಸ್ ಕೂಡ ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಆಲ್ ಟೈಮ್ ಸರ್ಚಿಂಗ್ ಅಂತಲೇ ಹೇಳಬಹುದು. ಹಾಗೆಯೇ ಲವ್ ಸ್ಟೋರಿ ಅಂತೂ ಸಿನಿಮಾ ಅಂತೂ ಸೂಪರ್ ಹಿಟ್ ಆಗಿದೆ. ಹಾಗೆಯೇ ಈ ಮೂವಿಯ ಎಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಅಂತಲೇ ಹೇಳಬಹುದು ಹಿಂದಿಯಲ್ಲಿ. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳಿದರೆ, ನಯನ ಅನ್ನೋ ವ್ಯಕ್ತಿ ಹುಡುಗಿ ಇರ್ತಾಳೆ. ನಯನ ಅನ್ನೋ ಹುಡುಗಿ ಅವರು ಸ್ಟೂಡೆಂಟ್ ಆಗಿರ್ತಾಳೆ. ನಯನ ಒಂದು ಹುಡುಗನ ತುಂಬ ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಒಬ್ಬ ಮ್ಯೂಸಿಕರ್ ಅಂತಲೇ ಹೇಳಬಹುದು. ಅವನು ಮ್ಯೂಸಿಕನ್ನು ಆಗಿ ಅವರ ಒಂದು ಡ್ರೀಮನ್ನು ಅಚೀವ್ ಮಾಡೋದೇ ಅವನ ಒಂದು ಡ್ರೀಮ್ ಆಗಿರುತ್ತೆ. ನಯನನ್ನು ಕೂಡ ಹೆಲ್ಪನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತಾಳೆ. ಮತ್ತು ನಯನ ಇಬ್ಬರು ಕೂಡ ಜಾಲಿಯಾಗಿ ಅವರ ಒಂದು ಭೇಟಿಯನ್ನು ಮಾಡಿಕೊಂಡು ಮತ್ತು ಅವರಿಬ್ಬರು ಒಂದಾಗಿ ಮತ್ತು ಅವರು ಒಂದು ಪಾರ್ಟಿಯಲ್ಲಿ ಎಂಜಾಯ್ಮೆಂಟನ್ನು ಮಾಡೋದಾಗಿರ್ಬೋದು, ಬೇರೆ ಕಡೆ ಹೋಗಿ ಸುತ್ತಾಡೋದು ಮತ್ತು ಅವರ ಮ್ಯೂಸಿಕ್ಗೆ ಹೆಲ್ಪನ್ನು ಮಾಡ್ತಾ ಇರ್ತಾಳೆ ನಯನ. ಆದರೆ ಏನೋ ಒಂದು ಕಾರಣದಿಂದ ಅವರಿಗೆ ಬ್ರೇಕಪ್ ಆಗೋಗುತ್ತೆ. ಹಾಗೆಯೇ ನಯನ ಅವರ ಬಾಯ್ ಫ್ರೆಂಡು ತುಂಬ ಬೇಜಾರನ್ನು ಮಾಡಿಕೊಂಡು ಅವರು ಮ್ಯೂಸಿಕನ್ನು ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ನಯನ ಅವರ ಪ್ರೀತಿನ ಬಿಟ್ಬಿಟ್ಟು ಬೇರೆ ಹುಡುಗನ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಆದರೆ ನಯನ ಬಾಯ್ ಫ್ರೆಂಡ್ ಮಾತ್ರ ನಯನನ್ನು ತುಂಬ ಇಷ್ಟಪಡ್ತಾ ಇರ್ತಾನೆ. ಆವಾಗ ಕೊನೆಗೂ ಕೂಡ ಅವರಿಬ್ಬರು ಒಂದಾಗ್ತಾರೆ. ಅವ್ರ ತಂದೆ ತಾಯಿಗೂ ಕೂಡ ಖುಷಿ ಆಗುತ್ತೆ ಮತ್ತು ಸ್ಟೋರಿನೂ ಕೂಡ ಕಂಪ್ಲೀಟ್ ಆಗುತ್ತೆ. ಸ್ಟೋರಿ ರಿವ್ಯೂ ನಿಮಗೆ ಇಷ್ಟವಾದರೆ, ಫ್ಯಾಕ್ಟ್ಗಳು ರಿವ್ಯೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.